ನಮಸ್ಕಾರ. ಈ ದಿನ BPAC 112 ರೂರಲ್ ಲೋಕಲ್ ಗವರ್ನೆನ್ಸ್ ಕೋರ್ಸ್ನಿಂದ ಬ್ಲಾಕ್ 4 ಯೂನಿಟ್ 9 ಆರಿಸಿಕೊಂಡಿದ್ದೇವೆ. ರೋಲ್ ಆಫ್ ಲೋಕಲ್ ಗವರ್ನಮೆಂಟ್ ಇನ್ ಸರ್ವಿಸ್ ಡೆಲಿವರಿ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, ಇಂಟ್ರಡಕ್ಷನ್, ಸ್ಟೇಟಸ್ ಆಫ್ ಸರ್ವಿಸಸ್, institutional arrangements for provision of services in rural areas, role of the Panchayat Raj institutions in service delivery, service delivery, major issues and challenges before the Panchayat Raj institution. ಕೊನೆಯಲ್ಲಿ ಸಮ್ಮರಿ. ನಾವು ಕನ್ನಡಕ್ಕೆ ಅನುವಾದಿಸಿದಾಗ ಗ್ರಾಮೀಣ ಸ್ಥಳೀಯ ಆಡಳಿತ, ಬ್ಲಾಕ್ 4, ಘಟಕ 9, ಸೇವಾ ವಿತರಣೆಯಲ್ಲಿ ಸ್ಥಳೀಯ ಸರ್ಕಾರದ ಪಾತ್ರ. ಈ ಘಟಕದ ರಚನೆಗೆ ಬಂದಾಗ ನಾವು ಈ ಘಟಕದ ಉದ್ದೇಶಗಳು, ಅದರ ಪರಿಚಯ ಹಾಗೂ ಸೇವಾ ವಿತರಣೆಯ ಸ್ಥಿತಿ, ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆಗಳನ್ನು ಒದಗಿಸುವುದಕ್ಕಾಗಿ ಇರುವ ಸಾಂಸ್ಥಿಕ ವ್ಯವಸ್ಥೆಗಳು, ಸೇವಾ ವಿತರಣೆಯಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ಪಾತ್ರ, ಸೇವಾ ವಿತರಣೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ಮುಂದೆ ಇರುವ ಪ್ರಮುಖ ಸಮಸ್ಯೆಗಳು ಮತ್ತು ಸವಾಲುಗಳು ಹಾಗೂ ಕೊನೆಯಲ್ಲಿ ಸಾರಾಂಶ.
ಈ ಘಟಕದ ಉದ್ದೇಶಗಳಲ್ಲಿ ಈ ದಿನ ನಾವು ಈ ಕೆಳಗಿನವುಗಳನ್ನು ಕಲಿಯುತ್ತೇವೆ. ನೀರು ಪೂರೈಕೆಯಂತಹ ಗ್ರಾಮೀಣ ಪ್ರದೇಶಗಳಲ್ಲಿ ವಿವಿಧ ಸೇವೆಗಳ ಸ್ಥಿತಿ, ನೈರ್ಮಲ್ಯ, ಸಾರ್ವಜನಿಕ ಆರೋಗ್ಯ, ಶಿಕ್ಷಣ ಅಧಿಕಾರಾವಧಿಯ ಸ್ಥಿತಿ ಇತ್ಯಾದಿ. ಇತ್ತೀಚಿನ ಅಡಿಯಲ್ಲಿ ಮೇಲಿನ ವಿಷಯಗಳ ಸೇವೆ ವಿತರಣೆ ಹಾಗೂ ಸರ್ಕಾರದ ಕಾರ್ಯಕ್ರಮಗಳು ಮತ್ತು ಅವುಗಳಲ್ಲಿ ಪಂಚಾಯತ್ ಪಾತ್ರಗಳನ್ನು ನಾವು ಕಲಿಯಲಿದ್ದೇವೆ. ಇವುಗಳ ವಿತರಣೆಯನ್ನು ಸುಧಾರಿಸಲು ಸರ್ಕಾರದ ಕಾರ್ಯತಂತ್ರ ಪಂಚಾಯತ್ಗಳ ಸಹಾಯದಿಂದ ಸೇವೆಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಣಾಮಕಾರಿ ಸೇವಾ ವಿತರಣೆಯ ಮೇಲೆ ಪರಿಣಾಮ ಬೀರುವ ಪ್ರಮುಖ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಎತ್ತಿ ತೋರಿಸುವುದು. ಇಂಟ್ರಡಕ್ಷನ್ ಅಂದರೆ ಪರಿಚಯ. ಆರೋಗ್ಯ, ಶಿಕ್ಷಣ ಇತ್ಯಾದಿ ಮೂಲಭೂತ ಸೇವೆಗಳಿಗೆ ಸುಧಾರಿತ ನಿಬಂಧನೆ ಮತ್ತು ಪ್ರವೇಶವು ಮನೆಗಳ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರುತ್ತದೆ ಎಂದು ಅಧ್ಯಯನಗಳು ಸ್ಥಾಪಿಸಿವೆ. ಸರ್ಕಾರ ಮತ್ತು ನೀತಿ ನಿರೂಪಕರು ಸಹ ಈ ಮಹತ್ವವನ್ನು ಅರಿತುಕೊಂಡಿದ್ದಾರೆ ಮತ್ತು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸೇವೆಗಳನ್ನು ಯೋಜಿಸಲು ಮತ್ತು ತಲುಪಿಸಲು ನಿರಂತರ ಆಧಾರದ ಮೇಲೆ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ವಾಸಸ್ಥಾನಗಳು ಚಿಕ್ಕದಾಗಿರುವುದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆಗಳನ್ನು ಒದಗಿಸುವುದು ಒಂದು ಸವಾಲಾಗಿದೆ ಮತ್ತು ಮೂಲ ಸೌಕರ್ಯವನ್ನು ರಚಿಸುವುದು ಮತ್ತು ಜನರು ಕಾರ್ಯನಿರ್ವಹಿಸುವಂತೆ ಮಾಡುವುದು ಮತ್ತು ಅವುಗಳನ್ನು ನಿರ್ವಹಿಸುವುದು ಬಹುಶಃ ಒಂದು ದೊಡ್ಡ ಕಾರ್ಯವಾಗಿದೆ. ಉದಾಹರಣೆಗೆ
ಶಾಲೆಯ ಮೂಲ ಸೌಕರ್ಯಗಳನ್ನು ನಿರ್ಮಿಸಿದರು ಆ ಶಾಲೆಗಳಿಗೆ ಶಿಕ್ಷಕರನ್ನು ಪಡೆಯುವುದು ಒಂದು ಸವಾಲಾಗಿದೆ. ಅದೇ ರೀತಿ ಸ್ವತಃ ತ್ಯಾಜ್ಯ ನೀರಿನ ನಿರ್ವಹಣೆಗೆ ಮೂಲ ಸೌಕರ್ಯವನ್ನು ರಚಿಸುವುದು ಸವಾಲಿನ ಕೆಲಸವಾಗಿದೆ. ಇದೇ ಸಮಯದಲ್ಲಿ ಅಲ್ಲಿ ವಾಸಿಸುವ ನಾಗರಿಕರು ಯೋಗ್ಯವಾದ ಜೀವನವನ್ನು ನಡೆಸಲು ಅನುವು ಮಾಡಿಕೊಡಲು ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ದೊಡ್ಡ ಮೂಲ ಸೌಕರ್ಯ ಯೋಜನೆಗಳು ಕಾರ್ಯಸಾಧ್ಯವಾಗುವುದರಿಂದ ಆ ಸೇವೆಗಳನ್ನು ತಲುಪಿಸಲು ನವೀನ ಮಾರ್ಗಗಳನ್ನು ಕಂಡುಹಿಡಿಯಬೇಕು. ಭೂ ಸಮಸ್ಯೆಗಳಂತಹ ಇತರ ಹಲವು ಕ್ಷೇತ್ರಗಳಿವೆ. ಅಲ್ಲಿ ಮಧ್ಯಸ್ಥಿಕೆಗಳನ್ನು ಯೋಜಿಸಬಹುದು. ಇಂತಹ ಸಂದರ್ಭಗಳಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾಯಿತ ನಾಯಕರ ಪಾತ್ರ ನಿರ್ಣಾಯಕವಾಗುತ್ತದೆ. 73ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಸ್ಥಳೀಯ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನೆ ಮಾಡುವ ಜವಾಬ್ದಾರಿಯನ್ನು ಸರ್ಕಾರಗಳಿಗೆ ನೀಡಲಾಗಿದೆ. ಈ ಘಟಕದಲ್ಲಿ ಸೇವಾ ವಿತರಣೆಯಲ್ಲಿ ಸ್ಥಳೀಯ ಸರ್ಕಾರದ ಪಾತ್ರ, ಪ್ರಮುಖ ಸಮಸ್ಯೆಗಳು ಮತ್ತು ಸವಾಲುಗಳು, ಮತ್ತು ಈ ಸೇವೆಗಳ ವಿತರಣೆಯನ್ನು ಸುಧಾರಿಸಲು ಸರ್ಕಾರದ ಕಾರ್ಯತಂತ್ರವನ್ನು ನಾವು ಚರ್ಚಿಸುತ್ತೇವೆ. ಮತ್ತು ಪಂಚಾಯತ್ಗಳ ಸಹಾಯವನ್ನು ಬರೆಯುತ್ತೇವೆ. 10ನೇ ಅನುಸೂಚಿಯು ಅಂತಹ ಪ್ರದೇಶಗಳನ್ನು ಸ್ಥಳೀಯ ಸರ್ಕಾರ ಗುರುತಿಸಿದೆ. ಸಂಸ್ಥೆಗಳು ತಮ್ಮ ಅಭಿವೃದ್ಧಿಯ ದಿಕ್ಕನ್ನು ನಿರ್ಧರಿಸಬಹುದು, ಆದರೆ ಸ್ಥಳೀಯ ಸರ್ಕಾರಗಳು ಹೇಗೆ ಪಾತ್ರವನ್ನು ವಹಿಸುತ್ತವೆ ಅಥವಾ ಅದನ್ನು ಈಗಾಗಲೇ ಮಾಡುತ್ತಿವೆ ಎಂಬುದನ್ನು ನಾವು ನೋಡುವ ಮೊದಲು ಕೆಲವು ಪ್ರಮುಖ ಸೇವೆಗಳಿಗೆ ಪ್ರಸ್ತುತ ಮಟ್ಟದ ಪ್ರವೇಶವನ್ನು ನೋಡುವುದು ಅನಿವಾರ್ಯವಾಗುತ್ತದೆ. ಸ್ಟೇಟಸ್ ಆಫ್ ಸರ್ವಿಸಸ್, ಸೇವೆಗಳ ಸ್ಥಿತಿ. ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ 76ನೇ ಸುತ್ತು ರಾಷ್ಟ್ರೀಯ ಅಂಕ ಅಂಶ ಕಚೇರಿ, ಸಚಿವಾಲಯ ಮತ್ತು ಕಾರ್ಯಕ್ರಮ ಅನುಷ್ಠಾನವು ಜುಲೈ-ಡಿಸೆಂಬರ್ 2018 ನಡುವೆ ಕುಡಿಯುವ ನೀರು, ನೈರ್ಮಲ್ಯ
ನೈರ್ಮಲ್ಯ ಮತ್ತು ವಸತಿ ಸ್ಥಿತಿಯ ಕುರಿತು ಸಮೀಕ್ಷೆಯನ್ನು ನಡೆಸಿದೆ. ಗ್ರಾಮೀಣ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಆ ಸಮೀಕ್ಷೆಯ ಕೆಲವು ಸಂಶೋಧನೆಗಳನ್ನು ಕೆಳಗೆ ಉಲ್ಲೇಖಿಸಲಾಗಿದೆ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಕುಡಿಯುವ ನೀರಿನ ಸೌಲಭ್ಯ. ಗ್ರಾಮೀಣ ಪ್ರದೇಶದ ಮನೆಗಳಿಗೆ ಕುಡಿಯುವ ನೀರಿನ ಪ್ರಮುಖ ಮೂಲವೆಂದರೆ ಕೈ ಪಂಪುಗಳು. ಸುಮಾರು 42.9% ಕುಟುಂಬಗಳು ಕುಡಿಯುವ ನೀರಿನ ಪ್ರಮುಖ ಮೂಲವಾಗಿ ಕೈ ಪಂಪುಗಳನ್ನು ಬಳಸುತ್ತಿದ್ದವು. ಗ್ರಾಮೀಣ ಪ್ರದೇಶದ ಸುಮಾರು 48.6% ಕುಟುಂಬಗಳು ಕುಡಿಯುವ ನೀರಿನ ಪ್ರಮುಖ ಮೂಲಕ್ಕೆ ವಿಶೇಷ ಪ್ರವೇಶವನ್ನು ಹೊಂದಿದ್ದವು. ಸುಮಾರು 87.6% ಕುಟುಂಬಗಳು ಸಾಕಷ್ಟು ಕುಡಿಯುವ ನೀರನ್ನು ಹೊಂದಿದ್ದವು. ಸುಮಾರು 58.2% ಕುಟುಂಬಗಳು ಮನೆಯ ಆವರಣದಲ್ಲಿ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಹೊಂದಿದ್ದವು. ಸುಮಾರು 94.5% ಕುಟುಂಬಗಳು ಕುಡಿಯುವ ನೀರಿನ ಸುಧಾರಿತ ಮೂಲವನ್ನು ಬಳಸಿದವು. ಬಾಟಲ್ ನೀರು, ವಾಸಸ್ಥಳಕ್ಕೆ ಪೈಪ್ ನೀರು, ಅಂಗಳ ಫ್ಲ್ಯಾಟ್ಗೆ ಕೊಳವೆ ನೀರು, ನೆರೆಹೊರೆಯವರಿಂದ ಪೈಪ್ಲೈನ್ ನೀರು, ಸಾರ್ವಜನಿಕ ನಲ್ಲಿ, ಸ್ಟ್ಯಾಂಡ್ ಪೈಪ್, ಕೊಳವೆ ಬಾವಿ, ಕೈಪಂಪ್, ಸಂರಕ್ಷಿತ ಬಾವಿ, ಸಾರ್ವಜನಿಕ ಟ್ಯಾಂಕರ್ ಟ್ರಕ್, ಖಾಸಗಿ ಟ್ಯಾಂಕರ್ ಟ್ರಕ್, ಸಂರಕ್ಷಿತ ಬುಗ್ಗೆ ಮತ್ತು ಮಳೆ ನೀರು ಸಂಗ್ರಹ. ಮತ್ತು ಸುಮಾರು 51.4% ಕುಟುಂಬಗಳು ಆವರಣದಲ್ಲಿ ನೆಲೆಗೊಂಡಿರುವ ವರ್ಷವಿಡೀ ಸಾಕಷ್ಟು ಲಭ್ಯವಿವೆ. ಬಾತ್ರೂಮ್ ಅಂಡ್ ಸ್ಯಾನಿಟೇಷನ್ ಫೆಸಿಲಿಟಿ, ಸ್ನಾನಗೃಹ ಮತ್ತು ನೈರ್ಮಲ್ಯ ಸೌಲಭ್ಯ. ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 56.6% ಕುಟುಂಬಗಳು ಸ್ನಾನಗೃಹಗಳಿಗೆ ಪ್ರವೇಶವನ್ನು ಹೊಂದಿದ್ದವು. ಆದರೆ 50.3% ಕುಟುಂಬಗಳು ಸ್ನಾನಗೃಹಗಳಿಗೆ ವಿಶೇಷ ಪ್ರವೇಶವನ್ನು ಹೊಂದಿದ್ದವು. ಸುಮಾರು 48.4% ಕುಟುಂಬಗಳು ಸ್ನಾನಗೃಹಗಳಿಗೆ ಪ್ರವೇಶವನ್ನು ಹೊಂದಿದ್ದು ವಾಸದ ಘಟಕಕ್ಕೆ ಜೋಡಿಸಲಾದ ಸ್ನಾನಗೃಹಗಳನ್ನು ಬಳಸುತ್ತಿದ್ದರು. ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 71.3% ಕುಟುಂಬಗಳು ಶೌಚಾಲಯದ ಪ್ರವೇಶವನ್ನು ಹೊಂದಿದ್ದವು. ಸುಮಾರು 50.9% ಕುಟುಂಬಗಳು ರೊಚ್ಚು ತೊಟ್ಟಿಯ ರೀತಿಯ ಶೌಚಗೃಹಕ್ಕೆ ಫ್ಲಶ್ ಮಾಡಲು ಬಳಸಲಾಗುತ್ತದೆ.
ಶೌಚಾಲಯದ ಪ್ರವೇಶವನ್ನು ಹೊಂದಿರುವ ಕುಟುಂಬಗಳಲ್ಲಿ ಸುಮಾರು 94.7 ಪುರುಷರು ಮತ್ತು 95.7 ಮಹಿಳೆಯರು ನಿಯಮಿತವಾಗಿ ಶೌಚಾಲಯವನ್ನು ಬಳಸುತ್ತಾರೆ. ಶೌಚಾಲಯದ ಪ್ರವೇಶವನ್ನು ಹೊಂದಿರುವ ಕುಟುಂಬಗಳಲ್ಲಿ ಸುಮಾರು 3.5% ಮನೆಯ ಸದಸ್ಯರು ಎಂದಿಗೂ ಶೌಚಾಲಯವನ್ನು ಬಳಸಲಿಲ್ಲ. ಶೌಚಾಲಯವನ್ನು ಬಳಸುವ ಕುಟುಂಬಗಳಲ್ಲಿ ಸುಮಾರು 4.5% ಕುಟುಂಬಗಳು ಬಳಸಿದ ಶೌಚಾಲಯದಲ್ಲಿ ಅಥವಾ ಅದರ ಸುತ್ತಲೂ ನೀರು ಲಭ್ಯವಿಲ್ಲ ಎಂದು ವರದಿ ಮಾಡಿದೆ. ಸುಮಾರು 48% ಕುಟುಂಬಗಳು ಮನೆಯ ಆವರಣದಲ್ಲಿ ಸ್ನಾನಗೃಹಗಳು ಮತ್ತು ಶೌಚಾಲಯಗಳನ್ನು ಹೊಂದಿದ್ದವು. ಟೆಲ್ಯೂರಿಯಲ್ ಸ್ಟೇಟಸ್ ಅಂಡ್ ಹೌಸ್ಹೋಲ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಧಿಕಾರಾವಧಿಯ ಸ್ಥಿತಿ ಮತ್ತು ಮನೆಯ ಗುಣಲಕ್ಷಣಗಳು. ಗ್ರಾಮೀಣ ಪ್ರದೇಶದ ಸುಮಾರು 96% ಕುಟುಂಬಗಳು ತಮ್ಮದೇ ಆದ ವಸತಿ ಘಟಕವನ್ನು ಹೊಂದಿದ್ದವು. ಮನೆಗಳಲ್ಲಿ ವಾಸಿಸುವ ಕುಟುಂಬಗಳಲ್ಲಿ, ಅಂದರೆ ವಸತಿ ಘಟಕಗಳನ್ನು ಹೊಂದಿರುವ ಕುಟುಂಬಗಳು, ಸುಮಾರು 96.7% ಕುಟುಂಬಗಳು ಮನೆಯನ್ನು ವಸತಿ ಉದ್ದೇಶಗಳಿಗಾಗಿ ಮಾತ್ರ ಬಳಸುತ್ತವೆ. ಮನೆಗಳಲ್ಲಿ ವಾಸಿಸುವ ಕುಟುಂಬಗಳಲ್ಲಿ ಸುಮಾರು 89% ಕುಟುಂಬಗಳು ಸ್ವತಂತ್ರ ಮನೆಯನ್ನು ಹೊಂದಿದ್ದವು. ಸುಮಾರು 76.7% ಕುಟುಂಬಗಳು ಪಕ್ಕಾ ರಚನೆಯ ಮನೆಯನ್ನು ಹೊಂದಿದ್ದವು. ವಸತಿ ಘಟಕದ ಸರಾಸರಿ ನೆಲದ ವಿಸ್ತೀರ್ಣ ಸುಮಾರು 46.6 ಚದರ ಮೀಟರ್. ಎಲೆಕ್ಟ್ರಿಸಿಟಿ ಫಾರ್ ಡೊಮೆಸ್ಟಿಕ್ ಯೂಸ್, ಗೃಹ ಬಳಕೆಗಾಗಿ ವಿದ್ಯುತ್. ಮನೆಗಳಲ್ಲಿ ವಾಸಿಸುವ ಕುಟುಂಬಗಳಲ್ಲಿ ಗ್ರಾಮೀಣ ಪ್ರದೇಶದ ಸುಮಾರು 93.9% ಕುಟುಂಬಗಳು ಗೃಹ ಬಳಕೆಗಾಗಿ ವಿದ್ಯುತ್ ಹೊಂದಿದ್ದವು. ಮೈಕ್ರೋ ಎನ್ವೈರನ್ಮೆಂಟ್, ಅಂದರೆ ಸೂಕ್ಷ್ಮ ಪರಿಸರ. ಅಮಾಂಗ್ ದ ಹೌಸ್ಹೋಲ್ಡ್ಸ್ ಲಿವಿಂಗ್ ಇನ್ ಹೌಸಸ್, ಮನೆಗಳಲ್ಲಿ ವಾಸಿಸುವ ಕುಟುಂಬಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 48.3% ಕುಟುಂಬಗಳು LPGಯನ್ನು ಬಳಸುತ್ತವೆ, ಅಂದರೆ ಅಡುಗೆಗೆ ಇಂಧನವಾಗಿ ಬಳಸುತ್ತವೆ. ಸುಮಾರು 61.1% ಕುಟುಂಬಗಳು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ದ ತ್ಯಾಜ್ಯ ನೀರು, ಧ್ರುವ ತ್ಯಾಜ್ಯದ ವಿಲೇವಾರಿಗಾಗಿ ಮನೆಯನ್ನು ಹೊಂದಿದ್ದರು. ಸುಮಾರು 48.1% ಕುಟುಂಬಗಳು ಮನೆಗಳನ್ನು ವಿಲೇವಾರಿ ಮಾಡಲಾಗಿದೆ. ಸಂಸ್ಕರಣೆ ಇಲ್ಲದೆ ತಗ್ಗು ಪ್ರದೇಶಗಳು, ಬೀದಿಗಳನ್ನು ತೆರೆಯಲು ತ್ಯಾಜ್ಯ ನೀರು ಎಲ್ಲ ಇತ್ತು. ಸುಮಾರು 80.4% ಕುಟುಂಬಗಳಿಗೆ ಯಾವುದೇ ವ್ಯವಸ್ಥೆ ಇರಲಿಲ್ಲ ಹಾಗೂ ಮನೆಯ ಕಸದ ಸಂಗ್ರಹ ಕೂಡ ಇರಲಿಲ್ಲ. ಸುಮಾರು 87.1% ಕುಟುಂಬಗಳು ರಸ್ತೆ, ಲೇನ್ ನಿರ್ಮಿಸಿದ ಮಾರ್ಗವನ್ನು ಸಮೀಪಿಸಲು ನೇರವಾದ ತೆರೆಯುವಿಕೆಯೊಂದಿಗೆ ಮನೆಯನ್ನು ಹೊಂದಿದ್ದವು. ಸುಮಾರು 42.4% ಕುಟುಂಬಗಳು ಮನೆಯ ಕಸವನ್ನು ಸಮುದಾಯದ ಬೀಸಾಡುವ ಸ್ಥಳವನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಸ್ಥಳದಲ್ಲಿ ಅಥವಾ ಮನೆಯ ವೈಯಕ್ತಿಕ ಬೀಸಾಡುವ ಸ್ಥಳದಲ್ಲಿ ಅಥವಾ ಸಮುದಾಯದ ಬೀಸಾಡುವ ಸ್ಥಳವನ್ನು ಹೊರತುಪಡಿಸಿ ಸಾಮಾನ್ಯ ಸ್ಥಳದಲ್ಲಿ ವಿಲೇವಾರಿ ಮಾಡುತ್ತವೆ. ರೂರಲ್ ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್ 2019-20 ಗ್ರಾಮೀಣ ಆರೋಗ್ಯ
ಅಂಕಿಅಂಶಗಳು 2019-20 31 ಮಾರ್ಚ್ 2020ರಂತೆ ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ 24,918 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂದರೆ ಪಬ್ಲಿಕ್ ಪ್ರೈಮರಿ ಹೆಲ್ತ್ ಸೆಂಟರ್ಗಳು, 11,55,404 ಉಪ ಕೇಂದ್ರಗಳು ಮತ್ತು 5,183 ಸಮುದಾಯ ಆರೋಗ್ಯ ಕೇಂದ್ರಗಳು, ಅಂದರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಕಾರ್ಯನಿರ್ವಹಿಸುತ್ತಿವೆ. HW ಫಿಮೇಲ್ ANM ನರ್ಸ್ ಹುದ್ದೆಯಲ್ಲಿನ ಒಟ್ಟಾರೆ ಕೊರತೆಯ ಪ್ರತಿ ಉಪಕೇಂದ್ರ ಮತ್ತು PHSಗೆ 1. OHM ANM ರೂಢಿಯ ಪ್ರಕಾರ ಒಟ್ಟು ಅವಶ್ಯಕತೆಯ 2% Average number of villages were covered by 4 sub-centers, 27 primary health centers, and 128 community health centers. National Family Health Survey, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 2015-16ರಲ್ಲಿ ನಡೆಸಿದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಅನೇಕ ಅಂದಾಜುಗಳನ್ನು ಒದಗಿಸಿದೆ. 5 ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣವು ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿದೆ. 1000 ಜೀವಂತ ಜನನಗಳಿಗೆ 56 ಸಾವುಗಳು ಮತ್ತು 1000 ಜೀವಂತ ಜನನಗಳಿಗೆ 34 ಸಾವುಗಳು. ತಾಯಂದಿರ ಶಾಲಾ ಶಿಕ್ಷಣದ ಹೆಚ್ಚಳದೊಂದಿಗೆ 5 ವರ್ಷದೊಳಗಿನ ಮರಣ ಪ್ರಮಾಣವು ಕಡಿಮೆಯಾಗುತ್ತದೆ. 5 ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣವು ಹೆಚ್ಚುತ್ತಿರುವ ಮನೆಯ ಸಂಪತ್ತನ್ನು ಸಹ ಕಡಿಮೆ ಮಾಡುತ್ತದೆ. ಪ್ರಸವ ಪೂರ್ವ ಆರೈಕೆ ANC ಸೇವೆಗಳಿಗೆ ನುರಿತ ಪೂರೈಕೆದಾರರ ಬಳಕೆಯು ಗ್ರಾಮೀಣ ಪ್ರದೇಶಗಳಿಗಿಂತ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿದೆ. ಕ್ರಮವಾಗಿ 89% ಮತ್ತು 75%. ANC ಸೇವೆಗಳಿಗೆ ನುರಿತ ಪೂರೈಕೆದಾರರ ಬಳಕೆ ಹೆಚ್ಚುತ್ತಿರುವಂತೆ ಶಿಕ್ಷಣ ಹೆಚ್ಚಾಗುತ್ತದೆ. ಕೇವಲ 46.4% ಗ್ರಾಮೀಣ ಮನೆಯ ಸದಸ್ಯರು ಮಾತ್ರ ಪ್ರೈಮರಿ ಹೆಲ್ತ್ ಸೆಂಟರ್, ಬ್ಲಾಕ್ ಪ್ರೈಮರಿ ಹೆಲ್ತ್ ಸೆಂಟರ್ ಇತ್ಯಾದಿ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಸೌಲಭ್ಯಗಳನ್ನು ಬಳಸುತ್ತಾರೆ. 75% ಗ್ರಾಮೀಣ ಮಹಿಳೆಯರಿಗೆ ಹೋಲಿಸಿದರೆ 89% ಜನನಗಳನ್ನು ನಗರ ಪ್ರದೇಶದ ಮಹಿಳೆಯರಿಗೆ ಆರೋಗ್ಯ ಸೌಲಭ್ಯದಲ್ಲಿ ವಿತರಿಸಲಾಗಿದೆ. 15ರಿಂದ 49 ವರ್ಷ ವಯಸ್ಸಿನ ಮಹಿಳೆಯರಲ್ಲಿ ತೀರಾ
ಇತ್ತೀಚಿನ ನೇರ ಜನನದ ಹೆರಿಗೆಯ ಸರಾಸರಿ ವೆಚ್ಚವು ಖಾಸಗಿ ಆರೋಗ್ಯ ಸೌಲಭ್ಯಗಳಲ್ಲಿ 16,522 ರೂಪಾಯಿಗಳು, ಸಾರ್ವಜನಿಕ ಆರೋಗ್ಯ ಸೌಲಭ್ಯಗಳಲ್ಲಿ 3,198, ಇದು 5 ಪಟ್ಟು ಹೆಚ್ಚಾಗಿದೆ. ಗ್ರಾಮೀಣ ಮಕ್ಕಳು ಎಡಬ್ಲ್ಯೂಸಿಯಿಂದ ಯಾವುದೇ ಸೇವೆಯನ್ನು ಪಡೆಯುವ ಸಾಧ್ಯತೆ ಹೆಚ್ಚು. ನಗರ ಪ್ರದೇಶದ ಮಕ್ಕಳಿಗಿಂತ ಅದು ಹೆಚ್ಚಾಗಿರುತ್ತದೆ. ಗ್ರಾಮೀಣ ಪ್ರದೇಶದ ಮಹಿಳೆಯರಿಗಿಂತ 54%, ನಗರ ಪ್ರದೇಶಗಳಲ್ಲಿನ ಮಹಿಳೆಯರು ರಕ್ತಹೀನತೆಯಿಂದ 51% ಸ್ವಲ್ಪ ಕಡಿಮೆ. ಸಾರ್ವಜನಿಕ ಆರೋಗ್ಯ ಕ್ಷೇತ್ರವು ಗ್ರಾಮೀಣ ಪ್ರದೇಶದಲ್ಲಿನ 46% ಕುಟುಂಬಗಳಿಗೆ ಆರೋಗ್ಯ ರಕ್ಷಣೆಯ ಮುಖ್ಯ ಮೂಲವಾಗಿದೆ. ಯಾವುದೇ ಆರೋಗ್ಯ ಕಾರ್ಯಕರ್ತರೊಂದಿಗೆ ಇತ್ತೀಚಿನ ಸಂಪರ್ಕವು ಗ್ರಾಮೀಣ ಮಹಿಳೆಯರಿಗೆ ಅಂದರೆ 26%, ನಗರ ಮಹಿಳೆಯರಿಗಿಂತ 19 ಹೆಚ್ಚು ಸಾಮಾನ್ಯವಾಗಿದೆ. NSS 75th round July 2017 June 2018 on household social consumption on education. NSS 75ನೇ ಸುತ್ತು ಜುಲೈ 2017ರಿಂದ ಜೂನ್ 2018 ಶಿಕ್ಷಣದ ಮೇಲೆ ಮನೆಯ ಸಾಮಾಜಿಕ ಬಳಕೆ. ಮನೆಯ ಸಾಮಾಜಿಕ ಕುರಿತ NSS 25ನೇ ಸುತ್ತಿನ ಸಮೀಕ್ಷೆಯ ಮುಖ್ಯ ಉದ್ದೇಶ ಶಿಕ್ಷಣದ ಬಳಕೆಯು ಶಿಕ್ಷಣ ವ್ಯವಸ್ಥೆಯಲ್ಲಿ 3 ರಿಂದ 35 ವರ್ಷ ವಯಸ್ಸಿನ ವ್ಯಕ್ತಿಗಳ ಭಾಗವಹಿಸುವಿಕೆ, ಮನೆಯ ಸದಸ್ಯರ ಶಿಕ್ಷಣದ ವೆಚ್ಚಗಳು ಮತ್ತು ಪ್ರಸ್ತುತ ಶಿಕ್ಷಣಕ್ಕೆ ಹಾಜರಾಗದವರ ವಿವಿಧ ಸೂಚಕಗಳನ್ನು ನಿರ್ಮಿಸುವುದು. ಅಂದರೆ ಎಂದೂ ಇಲ್ಲದ ವ್ಯಕ್ತಿಗಳಿಗೆ ನೋಂದಾಯಿಸಲಾಗಿದೆ ಅಥವಾ ಎಂದಾದರೂ ದಾಖಲಾಗಿದೆ, ಆದರೆ ಪ್ರಸ್ತುತ ಶಿಕ್ಷಣಕ್ಕೆ ಹಾಜರಾಗುತ್ತಿಲ್ಲ. ಕುಟುಂಬಗಳ ಪ್ರತಿಕ್ರಿಯೆಯ ಆಧಾರದ ಮೇಲೆ ಸಮೀಕ್ಷೆಯ ಕೆಲವು ಪ್ರಮುಖ ಸಂಶೋಧನೆಗಳು. ಲಿಟರಸಿ ರೇಟ್ ಅಂಡ್ ಲೆವೆಲ್ಸ್ ಆಫ್ ಎಜುಕೇಶನ್ ಇನ್ ಇಂಡಿಯಾ. ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣ ಮತ್ತು ಶಿಕ್ಷಣದ ಮಟ್ಟಗಳು. 7 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳ ಸಾಕ್ಷರತೆಯ ಪ್ರಮಾಣವು ಗ್ರಾಮೀಣ ಪ್ರದೇಶಗಳಲ್ಲಿ 73.5% ಆಗಿರುತ್ತದೆ. 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಲ್ಲಿ 30.6% ಜನರು ಮಾಧ್ಯಮಿಕ ಅಥವಾ ಹೆಚ್ಚಿನ ಮಟ್ಟದ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ. 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಲ್ಲಿ ಸುಮಾರು 5.7% ಶಿಕ್ಷಣ ಪದವೀಧರ ಮತ್ತು ಅದಕ್ಕಿಂತ ಹೆಚ್ಚಿನ ಮಟ್ಟವನ್ನು ಪೂರ್ಣಗೊಳಿಸಿದೆ. 3 ರಿಂದ 35 ವರ್ಷ ವಯಸ್ಸಿನ ವ್ಯಕ್ತಿಗಳಿಗೆ ದಾಖಲಾತಿ ಮತ್ತು ಹಾಜರಾತಿ ಗ್ರಾಮೀಣ ಪ್ರದೇಶಗಳಲ್ಲಿ 15.7% ಎಂದಿಗೂ ದಾಖಲಾಗಿಲ್ಲ. 40.7% ಇದುವರೆಗೆ ದಾಖಲಾಗಿಲ್ಲ, ಆದರೆ ಪ್ರಸ್ತುತ ಹಾಜರಾಗುತ್ತಿಲ್ಲ. ಆದರೆ 43.5% ಪ್ರಸ್ತುತ ಹಾಜರಾಗುತ್ತಿದ್ದಾರೆ. ಪ್ರಸ್ತುತ ಪೂರ್ವ ಪ್ರಾಥಮಿಕ ಮತ್ತು ಮೇಲಿನ ಹಂತದಲ್ಲಿ ವ್ಯಾಸಂಗ ಮಾಡುತ್ತಿರುವ 3 ರಿಂದ 35 ವರ್ಷದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಉಚಿತ ಅನುದಾನಿತ ಪಠ್ಯಪುಸ್ತಕಗಳು ಮತ್ತು ಉಚಿತ ಅನುದಾನಿತ ಲೇಖನ ಸಾಮಗ್ರಿಗೆ ಸಂಬಂಧಿಸಿದ ಸೂಚಕಗಳು. ಸುಮಾರು 57% ವಿದ್ಯಾರ್ಥಿಗಳು ಉಚಿತ ಶಿಕ್ಷಣವನ್ನು ಪಡೆದರು. ಸುಮಾರು 15.7% ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಸ್ಟೈಪಂಡ್ ಮರುಪಾವತಿ ಪಡೆದಿದ್ದಾರೆ. ಸುಮಾರು
54.2 ವಿದ್ಯಾರ್ಥಿಗಳು ಉಚಿತ ಸಬ್ಸಿಡಿ ಪಠ್ಯ ಪುಸ್ತಕಗಳನ್ನು ಪಡೆದರು. ಸುಮಾರು 10% ವಿದ್ಯಾರ್ಥಿಗಳು ಉಚಿತ ಸಬ್ಸಿಡಿ ಲೇಖನ ಸಾಮಗ್ರಿಗಳನ್ನು ಪಡೆದರು. Expenditure on education for students of age 3 to 35 years currently attending pre-primary and above level basic course. ಪ್ರಸ್ತುತ ಪೂರ್ವ ಪ್ರಾಥಮಿಕ ಮತ್ತು ಮೇಲಿನ ಹಂತದ ಮೂಲ ಕೋರ್ಸ್ಗೆ ಹಾಜರಾಗುತ್ತಿರುವ 3 ರಿಂದ 35 ವರ್ಷ ವಯಸ್ಸಿನ ವಿದ್ಯಾರ್ಥಿಗಳಿಗೆ ವೆಚ್ಚ. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಸಕ್ತ ಶೈಕ್ಷಣಿಕ ಮಾರ್ಗದಲ್ಲಿ ಸಾಮಾನ್ಯ ಕೋರ್ಸ್ ಅನ್ನು ಅನುಸರಿಸುವ ಪ್ರತಿ ವಿದ್ಯಾರ್ಥಿಗೆ ಸರಾಸರಿ ವೆಚ್ಚ 5,240 ರೂಪಾಯಿ ಆಗಿರುತ್ತದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ತಾಂತ್ರಿಕ ವೃತ್ತಿಪರ ಕೋರ್ಸ್ ಅನ್ನು ಅನುಸರಿಸುತ್ತಿರುವ ಪ್ರತಿ ವಿದ್ಯಾರ್ಥಿಗೆ ಸರಾಸರಿ ವೆಚ್ಚ 32,137. ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸುಮಾರು 4.4% ಗ್ರಾಮೀಣ ಕುಟುಂಬಗಳು ಕಂಪ್ಯೂಟರ್ ಹೊಂದಿದ್ದವು. ಸುಮಾರು 14.9% ಕುಟುಂಬಗಳು ಇಂಟರ್ನೆಟ್ ಸೌಲಭ್ಯಗಳನ್ನು ಹೊಂದಿದ್ದವು. 5 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಲ್ಲಿ ಕಳೆದ 30 ದಿನಗಳಲ್ಲಿ 9.9% ಜನರು ಕಂಪ್ಯೂಟರ್ ಅನ್ನು ನಿರ್ವಹಿಸಲು ಸಮರ್ಥರಾಗಿದ್ದಾರೆ. 13% ಇಂಟರ್ನೆಟ್ ಅನ್ನು ಬಳಸಲು ಸಮರ್ಥರಾಗಿದ್ದಾರೆ ಮತ್ತು 10.8% ಜನರು ಇಂಟರ್ನೆಟ್ ಅನ್ನು ಬಳಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ನಾಗರಿಕರಿಗೆ ಅಗತ್ಯವಿರುವ ಹಲವಾರು ಸೇವೆಗಳಿದ್ದರೂ ಆದ್ಯತೆಯ ಗಮನಕ್ಕಾಗಿ 8 ಮೂಲಭೂತ ಸೇವೆಗಳನ್ನು ಗುರುತಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯ 100% ವ್ಯಾಪ್ತಿ, ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾಥಮಿಕ ಆರೋಗ್ಯ ಸೇವಾ ಸೌಲಭ್ಯಗಳ 100% ವ್ಯಾಪ್ತಿ. ಮೂರನೆಯದು ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣ. ಎಲ್ಲ ಆಶ್ರಯ ಕಡಿಮೆ ಬಡ ಕುಟುಂಬಗಳಿಗೆ ಸಾರ್ವಜನಿಕ ವಸತಿ ಸಹಾಯವನ್ನು ಒದಗಿಸುವುದು. 5ನೆಯದು ಪ್ರಾಥಮಿಕ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟದ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮೀಣ ಬ್ಲಾಕ್ಗಳು
ಮತ್ತು ಹಿಂದುಳಿದ ವರ್ಗಗಳಿಗೆ ವಿಸ್ತರಿಸುವುದು. ಆರನೆಯದಾಗಿ ಎಲ್ಲ ಸಂಪರ್ಕವಿಲ್ಲದ ಗ್ರಾಮಗಳು ಮತ್ತು ವಸತಿಗಳಿಗೆ ಸಂಪರ್ಕವನ್ನು ಒದಗಿಸುವುದು ಮತ್ತು ಏಳನೆಯದು ಬಡವರನ್ನು ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಸುಗಮಗೊಳಿಸುವುದು. ಎಂಟನೆಯದು ಉದ್ಯೋಗ ಮತ್ತು ಜೀವನೋಪಾಯದ ಅವಕಾಶಗಳು. ಮೇಲಿನವುಗಳಲ್ಲದೆ ಭೂಮಿಯಂತಹ ಒತ್ತುವ ಸಮಸ್ಯೆಗಳಿವೆ. ಇದು ಸ್ಥಳೀಯ ಸರ್ಕಾರಿ ಸಂಸ್ಥೆಗಳ ಮುಂದೆ ಸವಾಲಾಗಿದೆ. ಈ ಸೇವೆಗಳನ್ನು ಒದಗಿಸುವಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯು ಅಂದರೆ PRIಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸ್ಥಳೀಯ ಮಟ್ಟದಲ್ಲಿ ಸಾಮಾನ್ಯವಾಗಿ ಲಭ್ಯವಿರುವ ಸಾಂಸ್ಥಿಕ ಕಾರ್ಯವಿಧಾನವನ್ನು ನಾವು ಮೊದಲು ನೋಡೋಣ. ಒಂಬತ್ತು ಪಾಯಿಂಟ್ 3 institutional arrangements for provision of services in rural areas. 9.3 ಸಾಂಸ್ಥಿಕ ವ್ಯವಸ್ಥೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆಗಳನ್ನು ಒದಗಿಸುವುದು. 73ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಘೋಷಣೆಯ ನಂತರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ
ಸಂಬಂಧಿಸಿದ ವಿವಿಧ ಕಾರ್ಯಗಳನ್ನು ಪಂಚಾಯತ್ಗಳಿಗೆ ನಿಯೋಜಿಸಲಾಗಿದೆ. ಆದಾಗ್ಯೂ ವಿವಿಧ ಲೇಖನಗಳನ್ನು ಅಧ್ಯಯನ ಮಾಡಿದ ನಂತರ ಪಂಚಾಯತ್ಗಳು ವೃತ್ತನ ಅಧಿಕಾರಗಳನ್ನು ಮಾತ್ರ ಆನಂದಿಸುತ್ತವೆ ಮತ್ತು ನಿರ್ದಿಷ್ಟಪಡಿಸಿದ ಯೋಜನೆಗಳು ಮತ್ತು ವಿಷಯಗಳ ಮೇಲೆ ವಿಶೇಷ ಅಧಿಕಾರಗಳನ್ನು ಹೊಂದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಪಂಚಾಯಿತಿ ರಾಜ್ ಸಂಸ್ಥೆಗಳನ್ನು ನಿಯಮಿತವಾಗಿ ಸಬಲೀಕರಣಗೊಳಿಸಲು ಪ್ರಯತ್ನಗಳನ್ನು ಮಾಡಲಾಗಿದೆ. ಅವರು ಭಾಗವಹಿಸಬೇಕು ಮತ್ತು ಆಡಳಿತಾತ್ಮಕ ಏಜೆನ್ಸಿಗಳೊಂದಿಗೆ ಸಮನ್ವಯಗೊಳಿಸಬೇಕು. ಮೊದಲನೆಯದು ವಿವಿಧ ಸ್ಥಳೀಯ ಮಟ್ಟದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಯೋಜನೆ ಮತ್ತು ಅನುಷ್ಠಾನ. ಎರಡನೆಯದು ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಫಲಾನುಭವಿಗಳನ್ನು ಗುರುತಿಸುವುದು. ಮೂರನೆಯದು ನೇರವಾಗಿ ಅಥವಾ ಅದರ ಸಮಿತಿಗಳ ಮೂಲಕ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡುವುದು. ನಾಲ್ಕನೆಯದು ಅವರನ್ನು ಒಳಗೊಳ್ಳಲು ಜನರನ್ನು ಸಜ್ಜುಗೊಳಿಸುವುದು ಮತ್ತು ಅನ್ವಯವಾಗುವಲ್ಲಿ ಅವರು ಬಳಕೆದಾರರ ಶುಲ್ಕವನ್ನು ಪಾವತಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುವುದು ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಕಾರ್ಯಕ್ರಮಗಳನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಗ್ರಾಮ ಸಭೆಯಲ್ಲಿ ಚರ್ಚಿಸುವುದು. ಸರ್ಕಾರದ ವಿವಿಧ ಹಂತಗಳ ನಡುವೆ ಜವಾಬ್ದಾರಿಗಳನ್ನು ವಿಂಗಡಿಸಲಾಗಿದೆ. ನಾವು 3 ವಿವಿಧ ಯೋಜನೆಗಳನ್ನು ಕಾಣುತ್ತೇವೆ. ಇದು ಮೇಲೆ ತಿಳಿಸಿದ ವಿವಿಧ ಸೇವೆಗಳು, ಕೇಂದ್ರ ವಲಯದ ಯೋಜನೆಗಳು, ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ. ಕೇಂದ್ರ ವಲಯದ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಸಂಪೂರ್ಣವಾಗಿ ಹಣವನ್ನು ಪಡೆದರೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳಲ್ಲಿ
ಹಣವನ್ನು ಕೇಂದ್ರ ಮತ್ತು ರಾಜ್ಯಗಳು ಹಂಚಿಕೊಳ್ಳುತ್ತವೆ. ರಾಜ್ಯಕ್ಕೆ ವಿಶಿಷ್ಟವಾದ ಸವಾಲನ್ನು ಎದುರಿಸಲು ಅಥವಾ ಮಧ್ಯಪ್ರವೇಶಿಸಲು ಸೂಕ್ತವೆಂದು ಪರಿಗಣಿಸುವ ನಿರ್ದಿಷ್ಟ ರಾಜ್ಯದಿಂದ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಅಥವಾ ಯೋಜನೆಗಳನ್ನು ಪ್ರಾರಂಭಿಸಲಾಗುತ್ತದೆ. ಇದಲ್ಲದೆ 15ನೇ ಹಣಕಾಸು ಆಯೋಗ 2020ರಲ್ಲಿ ಇದನ್ನು ಶಿಫಾರಸು ಮಾಡಿದೆ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ವಿತರಿಸಬೇಕಾದ ಒಟ್ಟು ಅನುದಾನದ 40% ಬಿಚ್ಚಿಡಬೇಕು ಮತ್ತು ಸಂಬಳ ಮತ್ತು ಇತರ ಸಂಸ್ಥೆಗಳ ವೆಚ್ಚಗಳನ್ನು ಹೊರತುಪಡಿಸಿ 11ನೇ ಶೆಡ್ಯೂಲ್ನಲ್ಲಿ ಪ್ರತಿಪಾದಿಸಲಾದ 29 ವಿಷಯಗಳ ಅಡಿಯಲ್ಲಿ ಭಾವಿಸಲಾದ ಅಗತ್ಯಗಳಿಗಾಗಿ ಅವುಗಳನ್ನು ಬಳಸಬಹುದು. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ವಿತರಿಸಬೇಕಾದ ಒಟ್ಟು ಅನುದಾನದ 30% ಕುಡಿಯುವ ನೀರು, ಮಳೆ ನೀರು ಕೊಯ್ಲು ಮತ್ತು ನೀರಿನ ಬಳಕೆಗಾಗಿ ಮೀಸಲಿಡಬೇಕು. ಮೂರನೆಯದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ವಿತರಿಸಬೇಕಾದ ಒಟ್ಟು ಅನುದಾನದ 30% ನೈರ್ಮಲ್ಯ ಮತ್ತು ODF ಸ್ಥಿತಿಯ ನಿರ್ವಹಣೆಗಾಗಿ ಮೀಸಲಿಡಬೇಕು ಮತ್ತು ಇದು ಮನೆಯ ತ್ಯಾಜ್ಯದ ನಿರ್ವಹಣೆ ಮತ್ತು ಸಂಸ್ಕರಣೆ ಮತ್ತು ನಿರ್ದಿಷ್ಟವಾಗಿ ಮಾನವ ಮಲ ಮತ್ತು ಮಲದ ಕೆಸರು ನಿರ್ವಹಣೆಯನ್ನು ಒಳಗೊಂಡಿರಬೇಕು. ಯೋಜನೆಯ ಪ್ರಕಾರವನ್ನು ಅವಲಂಬಿಸಿ ಸಂಬಂಧಪಟ್ಟ ರಾಜ್ಯದ ಲೈನ್ ಏಜೆನ್ಸಿಗಳು ಅನುಷ್ಠಾನವನ್ನು ಯೋಜಿಸುತ್ತವೆ. ಮೊದಲೇ ತಿಳಿಸಿದ ಸೇವೆಗಳು ಮತ್ತು ಇತರ ಹಲವು ಸೇವೆಗಳನ್ನು ಪ್ರಾಥಮಿಕವಾಗಿ ಸಂಬಂಧಪಟ್ಟ ಲೈನ್ ಏಜೆನ್ಸಿಗಳು ಒದಗಿಸುತ್ತವೆ. ಇವುಗಳು ಮುಖ್ಯವಾಗಿ ಸಂಬಂಧಿಸಿದ ಕಾರ್ಯಕ್ರಮಗಳ ಯೋಜನೆ ಮತ್ತು ಅನುಷ್ಠಾನಕ್ಕೆ ಜವಾಬ್ದಾರರಾಗಿರುತ್ತವೆ. ಈ ಲೈನ್ ಏಜೆನ್ಸಿಗಳಲ್ಲಿನ ಸಿಬ್ಬಂದಿಯನ್ನು ರಾಜ್ಯವು ನಿಯಂತ್ರಿಸುವುದರಿಂದ ಪಂಚಾಯಿತಿ ರಾಜ್ ಇನ್ಸ್ಟಿಟ್ಯೂಷನ್ಗಳು ಕಡಿಮೆ ಆಡಳಿತಾತ್ಮಕ ನಿಯಂತ್ರಣವನ್ನು ಹೊಂದಿರುತ್ತಾರೆ. ಅವುಗಳ ಮೇಲೆ ಪಂಚಾಯತ್ ಮಟ್ಟದಲ್ಲಿ ಕಾರ್ಯಕಾರಿಯಾಗಿರುವ ಗ್ರಾಮ ಸೇವಕರನ್ನು ಸಹ ರಾಜ್ಯವು ನೇಮಿಸುತ್ತದೆ ಮತ್ತು ಅವರು ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರರಾಗಿರುತ್ತಾರೆ. ಪಂಚಾಯತ್ ಮಟ್ಟದಲ್ಲಿ
ಹಣಕಾಸಿನ ಕೊರತೆ ಮತ್ತು ತಾಂತ್ರಿಕ ಸಾಮರ್ಥ್ಯಗಳ ಕೊರತೆಯು ಪಂಚಾಯತ್ ಚಟುವಟಿಕೆಗಳ ವ್ಯಾಪ್ತಿಯನ್ನು ಸೀಮಿತಗೊಳಿಸಿದೆ. ಕೇರಳ ಮತ್ತು ಕರ್ನಾಟಕದಂತಹ ಕೆಲವು ರಾಜ್ಯಗಳಲ್ಲಿ ಪಂಚಾಯತ್ಗಳು ನೀತಿ ಮತ್ತು ಯೋಜನೆಯಲ್ಲಿ ತುಲನಾತ್ಮಕವಾಗಿ ಹೆಚ್ಚಿನ ಮಾತನ್ನು ಹೊಂದಿವೆ. ಆದರೆ ಹೆಚ್ಚಾಗಿ ಪಂಚಾಯತ್ಗಳು ಕಾರ್ಯಕ್ರಮಗಳ ಅತಿಕ್ರಮಣ ಮತ್ತು ವಿಭಿನ್ನ ಹಂತಗಳು ನಿರ್ವಹಿಸುವ ನಿರ್ದಿಷ್ಟ ಪಾತ್ರದಲ್ಲಿ ಅಸ್ಪಷ್ಟತೆ. ಕೆಲವು ಪ್ರದೇಶಗಳಲ್ಲಿ ಆಧುನಿಕ ಮತ್ತು ಸಾಂಪ್ರದಾಯಿಕ ಆಡಳಿತದ ರಚನೆಗಳು ಪರಿಣಾಮಕಾರಿ ಎಂದು ಕಂಡುಬಂದಿದೆ. ಉದಾಹರಣೆಗೆ, ಮೇಘಾಲಯದಲ್ಲಿ ಗ್ರಾಮ ಕೌನ್ಸಿಲ್ಗೆ ಹೆಚ್ಚಾಗಿ ಜವಾಬ್ದಾರರಾಗಿರುವ ಗ್ರಾಮದ ಮುಖ್ಯಸ್ಥರು ಸ್ಥಳೀಯ ಗ್ರಾಮ ಉದ್ಯೋಗ ಮಂಡಳಿ ಮತ್ತು ಗ್ರಾಮ ಆರೋಗ್ಯ ಮತ್ತು ನೈರ್ಮಲ್ಯ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅಂತಹ ಸಂದರ್ಭಗಳಲ್ಲಿ ಹೈಬ್ರಿಡ್ ಮತ್ತು ಮುಸುಕಾದ ಸಾಂಸ್ಥಿಕ ವ್ಯವಸ್ಥೆಗಳಿಗೆ ಕಡೆಗೆ ಸೂಚಿಸುವ ಸಹಕಾರ, ಅತಿಕ್ರಮಣ ಮತ್ತು ಸಮ್ಮಿಳನದ ಅಂಶಗಳಿವೆ. ಇದರೊಂದಿಗೆ ಇಂದು BPAC 112 ಗ್ರಾಮೀಣ ಸ್ಥಳೀಯ ಆಡಳಿತ ಬ್ಲಾಕ್ 4 ಘಟಕ 9 ಸೇವಾ ವಿತರಣೆಯಲ್ಲಿ ಸ್ಥಳೀಯ ಸರ್ಕಾರದ ಪಾತ್ರ ಪಾಠದ ಭಾಗ 1ರ ಸ್ಲೈಡ್ಗಳು ಪೂರ್ಣಗೊಂಡಿವೆ. ಈ ಘಟಕದ ಉಳಿದ ಸ್ಲೈಡ್ಗಳನ್ನು ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಎಲ್ಲರಿಗೂ ನಮಸ್ತೆ.